ಕರ್ನಾಟಕದಲ್ಲಿ ಫೇಮಸ್ ಆಗಿರೋಂಥ ಸೂಪರ್ ಆಗಿರೋ ಪುಳಿಯೋಗರೆ ತಿನ್ನಬೇಕು ಅನ್ನೋ ಹಾಗಿದ್ರೆ ಅದಕ್ಕೆ ಸೂಪರ್ ಆಗಿರೋಂಥ ಪುಳಿಯೋಗರೆ ಗೊಜ್ಜು ಬೇಕಲ್ವಾ. ಆ ಗೊಜ್ಜನ್ನು ಸಿಂಪಲ್ಲಾಗಿ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಸಿಯಾಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಬಾಕ್ಸ್. ಸುಕನ್ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸೂಪರಾಗಿ ಅಂತ ನಾನು ಪುಳಿಯೋಗರೆ ರೆಡಿ ಮಾಡಿದ್ದೀನಿ. ಏನು ತುಂಬ ಕಷ್ಟ ಇಲ್ಲಪ್ಪ, ಈಸಿ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಈ ಬೌಲ್ 50 ಗ್ರಾಮ್ ಅಷ್ಟು ಇಡಿಸುತ್ತೆ. ಇದರಲ್ಲಿ 1 ಬೌಲಷ್ಟು ಕಡಲೆಬೇಳೆ, 1 ಬೌಲಷ್ಟು ಉದ್ದಿನಬೇಳೆ ಹುರ್ಕೊಂಡು, ಹಾಗೆ 3/4 ಭಾಗದಷ್ಟು ಜೀರಿಗೆ ಹುರಿದಿಟ್ಟಿಟ್ಕೊಂಡು, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಸಾಸಿವೆ ಹುರಿದಿಟ್ಟಿಟ್ಕೊಳ್ಳಿ. ಹಾಗೆ 20 ಗುಂಟೂರು ಮೆಣಸಿನ್ಕಾಯಿ, 20 ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರು ಚೆನ್ನಾಗಿದೆ. 1 ಇಂಚಷ್ಟು 10 ಚಕ್ಕೆನ ಹುರಿದಿಟ್ಟಿಟ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹುರಿದಿಟ್ಟಿಟ್ಕೊಳ್ಳಿ. ಈಗ ಎಲ್ಲ ತಣ್ಣಗಾಗೋದಕ್ಕೆ ಬಿಡಿ, ಆಮೇಲೆ ಪುಡಿ ಮಾಡ್ಕೊಳ್ಳೋಣ. ಈಗ 100 ಗ್ರಾಮ್ ಅಷ್ಟು ನಾನು ಹುಣಸೆಹಣ್ಣನ್ನು 3-4 ಅವರ್ ನೆನೆಸಿಟ್ಟಿದ್ದೀನಿ. ಕಪ್ಪು ಹುಣಸೆಹಣ್ಣು ತೊಗೋಬೇಡಿ, ಈ ಥರ ಬಣ್ಣ ಇರೋಂಥ ಹುಣಸೆಹಣ್ಣು ತೊಗೊಳ್ಳಿ. ಇದನ್ನು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೋಸಿ ಎತ್ತಿಟ್ಕೊಳ್ಳಿ. 2 ಸಲ ನೀರು ಹಾಕಿ ತೆಕ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕಬೇಡಿ. ಇವಾಗ ದಪ್ಪ ತಳ ಇರೋಂಥ ಪಾತ್ರೆಗೆ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕಿ, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚಿಟಪಟ ಅಂದಮೇಲೆ ಸೋಸಿಟ್ಕೊಂಡಿರೋಂಥ ಹುಣಸೆಹಣ್ಣು ರಸ ಹಾಕಿ, ಉಪ್ಪು, ಅರಿಶಿನ ಮತ್ತು 50 ಗ್ರಾಮ್ ಅಷ್ಟು ಬೆಲ್ಲನ ಹಾಕಿ ಕರ್ಗೋದಕ್ಕೆ ಬಿಡಿ. ಉಪ್ಪು ಖಾರ ಎಲ್ಲ ಇವಾಗೆ ನೋಡ್ಕೊಳ್ಳಿ. ಅದು ಕುದ್ದು ಸ್ವಲ್ಪ ಗಟ್ಟಿ ಆಗ್ತದೆ ಅನ್ನಿಸ್ದಾಗ ನಾವು ಹುರಿದಿಟ್ಕೊಂಡಿರೋಂಥದ್ದನ್ನು ಪುಡಿ ಮಾಡ್ಕೊಂಡು ಇವಾಗ ಸೇರಿಸ್ಕೊಂಡು ಗಂಟು ಇಲ್ದಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಿಟ್ಟು 1-2 ನಿಮಿಷ ಬೇಯೋದಕ್ಕೆ ಬಿಡಿ. ಆಮೇಲೆ ತೆಗೆದು ನೋಡಿ, ಈ ಥರ ಸೂಪರಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿರುತ್ತೆ. ಅಷ್ಟೇ ಈಸಿ. ಇವಾಗ ಅನ್ನಕ್ಕೆ ಕಲಸು ಅಂತ ನೋಡೋದಾದರೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ, ಕಡಲೆಬೀಜ, ಕಡಲೆಬೇಳೆ ಜಾಸ್ತಿ ಹಾಕಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜನ್ನು ಹಾಕಿ ಕಲಸಿದ್ರೆ ಅಷ್ಟೇ ರೆಡಿ. ಇದನ್ನು ಅನ್ನಕ್ಕೆ ಬಿಸಿಯಾಗಿದ್ದ ಕಲಿಸ್ಬೇಡಿ, ಸ್ವಲ್ಪ ಆರಕ್ಕಿರುತ್ತೆ ಇಟ್ಬಿಟ್ಟು ಒಣಕೊಬ್ಬರಿ ತುರಿನ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜು ಹಾಕಿ ಕಲಿಸಿ ನೋಡಿದ್ರೆ ಸೂಪರ್ ಆಗಿರೋಂಥ ಪುಳಿಯೋಗರೆ ರೆಡಿ ಆಗಿ. ಗೊಜ್ಜನ್ನ ಫ್ರಿಜ್ಜಲ್ಲಿ ಆದರೆ 1-2 ತಿಂಗಳು ಇಟ್ಕೋಬೋದು. ಹೊರಗಡೆ ಇಟ್ಕೋತೀವಿ ಮಿನಿಮಮ್ 1 ತಿಂಗಳು ಇಟ್ಕೋಬೋದು, ಆರಾಮಾಗಿರುತ್ತೆ. ನೋಡ್ತಿದ್ದೇನೆ ಬಾಯಲ್ಲಿ ನೀರು ಬರ್ತಿರ್ತಾನೆ, ನನಗೆ ಗೊತ್ತು ಖಂಡಿತ ಹಾಗೆ ಆಗುತ್ತೆ ಅಂತ. ಸೊ ಯಾಕೆ ತಡ, ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಇದೇ ಥರದ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.